ಎಜಿ ನ್ಯೂಸ್ಗೆ ಸ್ವಾಗತ. ಕಳೆದ ಒಂದು ದಶಕದಿಂದ ಜಿಲ್ಲೆಯ ಗಡಿ ಭಾಗದ ಗುರುಮಿಟ್ಕಲ್ ತಾಲೂಕಿನ ಚೆಲ್ಲೇರಿ ಗ್ರಾಮ ಸೇರಿ ಸುತ್ತಮುತ್ತಲಿನ ಹೊಂದಿಕೊಂಡಿರುವ ಗ್ರಾಮಗಳಿಗೆ ದೊಡ್ಡ ಹಳ್ಳದಿಂದ ತೆಲಂಗಾಣ ರಾಜ್ಯದವರು ನಿರಂತರ ಅಕ್ರಮ ಮರಳು ಸಾಗಾಣಿಕೆ ಮಾಡ್ತಾ ಇದ್ದು, ಅದನ್ನ ತಡೆಯುವಲ್ಲಿ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ವಿಫಲರಾಗಿದ್ದು, ಅವರ ನಡೆ ಖಂಡಿಸಿ ಮೇ 13 ಬುಧವಾರ ಬೆಳಗ್ಗೆ 10ಕ್ಕೆ ಜಿಲ್ಲಾ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಕೆಆರ್ಎಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂತ ಪಕ್ಷದ ಜಿಲ್ಲಾ ಉಸ್ತುವಾರಿ ದೀಪಾ ಮನ್ನೂರ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಜನ ದುರಾದೃಷ್ಟವು ಕರ್ನಾಟಕ ತೆಲಂಗಾಣ ರಾಜ್ಯದ ಗಡಿರೇಖೆ ಗುರುತಿಸಿಲ್ಲ. ಪರಿಣಾಮ ನಮ್ಮ ಭಾಗಕ್ಕೆ ಸೇರಿದ ಹಳ್ಳದಲ್ಲಿ ಅಪಾರ ಪ್ರಮಾಣದಲ್ಲಿ ಮರಳು ಸಂಗ್ರಹವಿದೆ. ಅದನ್ನ ಗಮನಿಸಿದ ತೆಲಂಗಾಣ ಶಾಸಕರು ಹಾಗೂ ಮರಳು ಗುತ್ತಿಗೆದಾರರು ಸ್ಥಳೀಯ ಶಾಸಕ ಶರಣಗೌಡ ಕಂದಕೂರ ಹಾಗೂ ಜಿಲ್ಲಾಡಳಿತದೊಂದಿಗೆ ಮಾತನಾಡಿ ಒಳ ಒಪ್ಪಂದ ಮಾಡಿಕೊಂಡು ದಿನಾಲೂ 100 ಟಿಪ್ಪರ್ಗಳಿಂದ ಮರಳು ಸಾಗಾಣಿಕೆ ಮಾಡ್ತಿದ್ದಾರೆ. ಅದನ್ನ ಪ್ರಶ್ನೆ ಮಾಡಿದ್ರೆ ನಮಗೆ ಬೆದರಿಕೆ ಹಾಕ್ತಿದ್ದಾರೆ. ಅಲ್ಲದೆ ಸೈದಾಪುರ ಠಾಣೆಯ ಪೊಲೀಸರು ಲಂಚದ ಆಮಿಷಕ್ಕೆ ಒಳಗಾಗಿ ನಮಗೆ ಇದೆಲ್ಲ ನಿಮ್ಗ್ಯಾಕ್ ಬೇಕು ಎಂದು ಸಮಜಾಯಿಸಿ ಕೊಟ್ಟು ಬೆದರಿಸಿ ಕಳುಹಿಸುತ್ತಿದ್ದಾರೆ ಎಂದು ಟೀಕೆ ಮಾಡಿದ್ದಾರೆ. ನಾವು ಈಗಾಗಲೇ ನಿರಂತರ 2 ದಿನ ಚೆಲ್ಲೇರಿ ಹಳ್ಳದಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಂಡ್ವಿ. ಅದಕ್ಕೆ ಜಿಲ್ಲಾಧಿಕಾರಿ ಸೊಪ್ಪು ಹಾಕಿಲ್ಲ. ಸೌಜನ್ಯಕ್ಕಾದ್ರೂ ಸ್ಥಳಕ್ಕೆ ಭೇಟಿ ಕೊಟ್ಟು ವಾಸ್ತವಿಕ ಪರಿಸ್ಥಿತಿ ವೀಕ್ಷಣೆ ಮಾಡಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿ, ಮರುದಿನವೇ ತೆಲಂಗಾಣ ಶಾಸಕರು ನಗರದ ಗುರುಮಿಟ್ಕಲ್ ಮತಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರ ನಿವಾಸಕ್ಕೆ ಭೇಟಿ ಕೊಟ್ಟು ಮಾತುಕತೆ ನಡೆಸಿರೋದು ಹಲವಾರು ಸಂಶಯಗಳಿಗೆ ಎಡೆಮಾಡಿಕೊಟ್ಟಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಕ್ರಮ ನಮ್ಮ ಗಡಿಭಾಗದ ಗ್ರಾಮಗಳಲ್ಲಿ ಈ ಮರಳು ಸಾಗಾಣಿಕೆ ವಿಷಯವಾಗಿ ಜನರ ಮತ್ತು ತೆಲಂಗಾಣ ಅಕ್ರಮ ಮರಳು ಸಾಗಾಣಿಕೆದಾರ ಮಧ್ಯೆ ಹಲವಾರು ಬಾರಿ ಗಲಾಟೆಗಳು ಕೂಡ ಆಗಿದೆ. ಆದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿಲ್ಲ. ಅಲ್ಲಿನ ಅಪಾರ ಖನಿಜ ಸಂಪತ್ತು ಲೂಟಿಯಾಗ್ತಾ ಇದೆ. ರಾಜ್ಯದ ಖಜಾನೆಗೆ ನಷ್ಟವಾಗ್ತಾ ಇದೆ. ಅಂತರ್ಜಲ ಕಡಿಮೆಯಾಗಿ ರೈತರು ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಕೃಷಿ ಚಟುವಟಿಕೆಗಳು ಸ್ಥಗಿತಗೊಂಡಿದೆ ಅಂತ ವಿವರಿಸಿದ್ದಾರೆ. ಕೆಆರ್ಎಸ್ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ ನಿಜಲಿಂಗಪ್ಪ ಮಾತನಾಡಿ, ನಾವು ವಿಷಯಗಳನ್ನ ಗಂಭೀರವಾಗಿ ತೆಗೆದುಕೊಂಡು ಜಿಲ್ಲಾಧಿಕಾರಿ ಕಚೇರಿಗಳ ಬಳಿ ನಡೆಯುವ ಪ್ರತಿಭಟನೆಯಲ್ಲಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಸೇರಿ ನಮ್ಮ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರು ಆದ ರಘು ಜಾಣಗೇರ ನೇತೃತ್ವದಲ್ಲಿ ಧ್ವನಿ ಎತ್ತುವ ಮೂಲಕ ಜಿಲ್ಲಾಧಿಕಾರಿ ವರ್ಗಾವಣೆಗೆ ಆಗ್ರಹಿಸಿ ಜಿಲ್ಲಾಡಳಿತ ಹಾಗೂ ರಾಜ್ಯದ ಗಮನ ಸೆಳೆಯಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಎಂದಿದ್ದಾರೆ. ಈ ಸಮಸ್ಯೆ ಶೀಘ್ರವೇ ಪರಿಹಾರವಾಗದಿದ್ದಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಆದ ರವಿಕೃಷ್ಣ ರೆಡ್ಡಿ ನೇತೃತ್ವದಲ್ಲಿ ರೈತರ ನಿಯೋಗದೊಂದಿಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಒತ್ತಡ ಹಾಕಲಾಗುತ್ತೆ. ಪ್ರತಿಭಟನೆಗೆ ಪ್ರಗತಿಪರ ಸಂಘಟನೆಗಳು, ಜಿಲ್ಲಾ ಹಿತಪರ ಸಂಘಟನೆಗಳು, ರೈತರು ಬೆಂಬಲಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಕೂಡಲೇ ಗಡಿಗೊಳಿಸಬೇಕು. ಅಲ್ಲಿ ಎಷ್ಟು ಸಂಪತ್ತು ಲೂಟಿಯಾಗಿದೆ ಅಷ್ಟು ಸಂಪತ್ತು ಲೂಟಿಯಾಗಿದ್ದು ತನಿಖೆ ಮಾಡಿ ಉನ್ನತ ವರದಿ ಸರ್ಕಾರಕ್ಕೆ ಸಲ್ಲಿಸಬೇಕು ಮತ್ತು ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಬ್ರಿಸ್ಕಂ ಬ್ಯಾರೇಜ್ ಮಾಡಬೇಕು ಮತ್ತು ಆ ಗಡಿ ಭಾಗದ ಒಂದು 7 ಹಳ್ಳಿಗೆ ಅದೇ ಪಾಯಿಂಟ್ ಇರೋದ್ರ ಸಂಬಂಧ ಕಾನೂನಾತ್ಮಕವಾಗಿ ರಾಯಟ್ ಮುಖಾಂತರ ಮರಳನ್ನು ಒದಗಿಸಬೇಕಂತೇಳಿ ನಮ್ಮ ಉಪವಾಸ ಸತ್ಯಾಗ್ರಹ ಮುಖಾಂತರ ಆಗ್ರಹ ಮಾಡಿದ್ವಿ. 2 ದಿನ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ. ಆದರೂ ಸಹ ಜಿಲ್ಲೆಯ ಜಿಲ್ಲಾಧಿಕಾರಿ ಅವರು ಸ್ಥಳಕ್ಕೆ ಬಂದು ಯಾವುದೇ ರೀತಿಯಾದ ವಿಶ್ವಾಸ ಮನ್ನಣೆ ಮಾಡಲಿಲ್ಲ. ಅಲ್ಲಿಗೆ ಬಂದಿರತಕ್ಕಂತ ಗುರುಮಿಟ್ಕಲ್ ತಹಸೀಲ್ದಾರ್ ಚನ್ಮಲ್ಲಪ್ಪ ಗಟ್ಟಿ ಅವರು ಬಂದು ನಾವು ಏನೋ ಮಾಡ್ತೀವಿ ಅಂತ ಹೇಳಿ ನಮ್ಮ ಉಪವಾಸ ಸತ್ಯಾಗ್ರಹವನ್ನು ಮೊಟಕುಗೊಳಿಸಿದ್ರು. ಆದ್ರೆ ಇಲ್ಲಿವರೆಗೂ ಸತತವಾಗಿ ತೆಲಂಗಾಣ ರಾಜ್ಯದವರು ನಮ್ಮ ಗಡಿ ಒಳಗೆ ಬಂದು ಮರಳು ಡೈಲಿ ಹಾಕತ್ತಾರ. ಅವೆಲ್ಲ ಫೋಟೋ ಆಗಲಿ, GPS ಫೋಟೋ ಆಗಲಿ, ಆಡಿಯೋ ವಿಡಿಯೋ ಎಲ್ಲ ನಮ್ಮ ಮೇಲೆ ಸಾಕ್ಷಿ ಆಧಾರದ ಮೇಲೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪತ್ರಿಕಾಗೋಷ್ಠಿಯಲ್ಲಿ ನಾವು ಘಂಟಾಘೋಷವಾಗಿ ಜಿಲ್ಲಾಧಿಕಾರಿಗಳು ಮಾಡುವಂತ ಕೆಲಸ ಇದು. ಆದ್ರೆ ಕೆಳ ಹಂತದ ಅಧಿಕಾರಿಗಳಲ್ಲಿ ಹೋದಾಗ, ತಡೆ ಹಿಡಿಯಲು ಹೋದಾಗ ಗ್ರಾಮ ಸಹಾಯಕರಾಗ್ಲಿ, ವಿಎಗಳಾಗ್ಲಿ, ಸಣ್ಣ ಪುಟ್ಟ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿಯವರ ಮೇಲೆ ಅಲೆಗಳಾಕತ್ತೇವ. ನಾವು ಅಲ್ಲಿಗೆ ಹೋಗಿ ಬಂದ್ರೆ ನಮಗೂ ಒಂದು ಜೀವದ ಭಯ ಅದ. ನಾವು ನಮ್ದೇ ಆದಂತೇಳಿ ಅವರು ಓಪನ್ ಆಗಿ ಅಲ್ಲಿನ ಸರ್ಕಾರ ಮಾನ್ಯತೆ ಕೊಟ್ಟ ಕಾರಣ ಅವರು ಓಪನ್ ಆಗಿ ಬಂದು ಡೈಲಿ ಹಗಲು 70-80 ಟ್ಯಾಕ್ರಿಗಳವ, ಡೈಲಿ 150 ಟ್ರಿಪ್ ತನಕ ಇದ್ದಾರೆ. ಇಷ್ಟು ಸಂಪತ್ತು, ಹೇರಳವಾದಂತಹ ಸಂಪತ್ತು ಹಾಳಾಕತ್ತಿದ ಮೇಲೆ ಇವತ್ತು ನಮ್ಮ ಕೆಆರ್ಎಸ್ ಪಕ್ಷ ಇದನ್ನು ಗಂಭೀರವಾಗಿ ನಾವು, ಯಾಕಂದ್ರೆ ನಾಡ ಪ್ರೇಮಿಗಳು, ನಾಡಿನ ಸೊತ್ತು ನಮ್ಮ ಸೊತ್ತು, ನಮ್ಮ ಹಕ್ಕು ನಮ್ಮ ಭಾಗದ ಜನರಿಗೆ ಸಿಗ್ಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಸತತ ಪ್ರಯತ್ನ ಮಾಡಕತ್ತೀವಿ. ಆದರೆ ಮಾನ್ಯತೆ ಕೊಡದ ಕಾರಣ, ಜಿಲ್ಲಾಧಿಕಾರಿಗಳು ಮಾನ್ಯತೆ ಕೊಡದ ಕಾರಣ ಜಿಲ್ಲೆ ಬಿಟ್ಟು ತೊಲಗಬೇಕು ಒಂದು ಉದ್ದೇಶದಿಂದ ಇವತ್ತು DC ಆಟವು ಗಡಿ ಭಾಗದ ಮರಳು ಬಚಾವ್ ಎಂಬ ಕಾರ್ಯಕ್ರಮ ನಮ್ಮ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಹಮ್ಮಿಕೊಂಡಿದ್ದೀವಿ. ಈಗ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಮೇಡಮ್ ಅವರ ಗಮನಕ್ಕೂ ತಂದಿದ್ದೀವಿ. ಅವರು ಒಂದಿಷ್ಟು ಮಾಹಿತಿ ತಿಳಿಸ್ತಾರೆ. ಈಗಾಗಲೇ ನಿನ್ನೆ ನಮ್ಮ ನಿಜಲಿಂಗಪ್ಪ ಹೇಳಿದ್ರು,
ಏನು ಗಡಿ ಭಾಗದ ವಿಷಯ ಮರಳು ಸಾಗಾಣಿಕೆಯ ಬಗ್ಗೆ ನಾನು ಗುರುಮಿಟ್ಕಲ್ MLA ಆದಂಥ ಶರಣಗೌಡರಿಗೆ ಒಂದ್ಸರಿ ಅಲ್ಲ 4 ಸರಿ ಕರೆ ಮಾಡಿದ್ದಾಯ್ತು. ಅವ್ರಿಗೆ ಒಂದು ಮೀಟ್ ಆ್ಯಪ್ ಅಂತ ಬರುತ್ತೆ ಅವ್ರಿಗೆ, ಆ ಮೀಟ್ ಆ್ಯಪಲ್ಲಿ ಅವ್ರಿಗೆ ಚಾಟಿಂಗ್ ಮಾಡಿದ್ದಾಯ್ತು. ಅವ್ರು ಹೇಳ್ತಾರೆ ಇಲ್ಲ ಅದಕ್ಕೆ ನನಗೆ ಸಂಬಂಧವಿಲ್ಲ, ಅಂದರೆ ನಾವು ಏನು ಉಪವಾಸ ಸತ್ಯಾಗ್ರಹ 2 ದಿನ ಕಾಲ ಮಾಡಿ 9 ದಿನ ಉಸಿಗಿನ ಮರಳು ನಿಂತಿತ್ತು. ಎಂದ ತೆಲಂಗಾಣದ MLA ಆತನ ಮನೆಗೆ ಬಂದು ವಿಸಿಟ್ ಕೊಡ್ತಾನೆ ಅವತ್ತನೇ ಮರಳು ಸಾಗಾಣಿಕೆ ಸ್ಟಾರ್ಟ್ ಆಯಿತು. ಅದು ಆಗಿದೆ ನೆಕ್ಸ್ಟ್ ಡೇ ಅವ್ರದ್ದು ಫೋಟೋ ಅವರ ಫೇಸ್ಬುಕ್ ಪೇಜಲ್ಲಿ ವೈರಲ್ ಆಗಿದೆ. ಅದು ನಮ್ಮ ಫೇಸ್ಬುಕ್ ಪೇಜ್ಗಳಲ್ಲಿ ನಾವು ಹಾಕಿದ್ದೇವೆ. ಅದರಲ್ಲಿ ನಾನು ಪ್ರಶ್ನೆ ಮಾಡಿದೆ, ಸರ್ ಎಂದು ತೆಲಂಗಾಣ MLA ನಿಮ್ಮ ಮನೆಗೆ ಬಂದು ಹೋಗಿದ್ದಾನೆ, ಅವತ್ತನೇ ಕುಸಿಗಿನ ಮರಳು ಸಾಗಾಣಿಕೆ ಮತ್ತೆ ಓಪನ್ ಆಗಿದೆ, ಯಾಕೆ ಸರ್ ಇದಕ್ಕೆ ನಿಮಗೆ ಏನು ಅಂತ ನಾನು ಕೇಳಿದೆ. ಅದಕ್ಕೆ ನನಗೇನು ಸಂಬಂಧವಿಲ್ಲ, ನಾನು ಅಧಿಕಾರಿಗಳ ಜೊತೆ ಮಾತಾಡ್ತೀನಿ ಅಂತಂದ್ರು. ಆಯ್ತು ಸರ್ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಫೋನ್ ಕಟ್ ಮಾಡಿ ಮತ್ತೆ ಅವರನ್ನೇ ಫೋನ್ ಮಾಡಿದ್ರು. ಇಲ್ಲ ಮೇಡಮ್ ನಾನು ಹೇಳಿದ್ದೀನಿ ಅಂತಂದ್ರು. ಆದ್ರೆ ಇಲ್ಲಿವರೆಗೆ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ನಾನು ಅನ್ಕೊಂಡೆ ಅವತ್ತೇನೆ ನಾನು ಅವ್ರು ಹೇಳಿದ್ದು ಏನು MLA ಅವರು ಯಾರದ್ದು ಮದುವೆ ಇತ್ತು, ಮದುವೆ ಬಂದಿದ್ರು, ಹಾಗಾಗಿ ಅವ್ರನ್ನ ಮನೆಗೆ ಇನ್ವೈಟ್ ಮಾಡಿದ್ದೇವೆ ಅಷ್ಟೇ, ಅದಕ್ಕೆ ನನಗೆ ಸಂಬಂಧ ಇಲ್ಲ. ಏನೇನು ಕ್ರಮಗಳನ್ನು ತೆಗೆದುಕೊಳ್ತಿದ್ರು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಒಂದು ಅವ್ರದ್ದು ವಿಷಯ ಆದರೆ ಇವತ್ತಿನ ಮಟ್ಟಿಗೆ ತೆಲಂಗಾಣದ ಅಲ್ಲಿರುವಂತಹ ಜಿಲ್ಲಾಧಿಕಾರಿಗಳು ಏನಂದ್ರೆ ನಮ್ಮ ಜಿಲ್ಲಾಧ್ಯಕ್ಷ ಜಗನ್ನಾಥ್ ಅವರು ಮಾತಾಡಿದ್ದಾರೆ. ಅದು ಬೇಕಾದ್ರೆ ನಿಮ್ಗೆ ರೆಕಾರ್ಡಿಂಗ್ ಕಳಿಸ್ಕೊಡ್ತೀನಿ. ಒಂದು ಅವ್ರು ಏನ್ ಹೇಳಿದ್ದಾರೆ, ನಾವು ಗಡಿಗಳನ್ನು ಗುರುತಿಸೋಣ ಬನ್ನಿ ಅಂತ ಹೇಳಿದ್ದಾರೆ ನಮ್ಮ ಕರ್ನಾಟಕದ ಅಂದ್ರೆ ಯಾದಗಿರಿ ಜಿಲ್ಲಾ ಅಧಿಕಾರಿಗಳಿಗೆ. ಯಾದಗಿರಿ ಜಿಲ್ಲಾ ಅಧಿಕಾರಿ DC ಅವರು ತಹಶೀಲ್ದಾರ್ ಯಾರು ಇನ್ನೂವರೆಗೆ ಅಲ್ಲಿ ಹೋಗ್ತಾ ಇಲ್ಲ, ಅವ್ರ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಪ್ರತಿದಿನ ಬೆಳಗ್ಗೆ 5 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಉಸುಕಿನ ಮಾರಾಟ ಹೋಗ್ತಾ ಇದೆ. ಅದು ನಮ್ಮ ಸೊತ್ತು, ನಮ್ಮ ಗಡಿ ಭಾಗದ ಸೊತ್ತನ್ನು ನಾವು ಕಳ್ಕೊಂಡು ಮುಂದೆ ನಾವೇನು ಪರದಾಡಬೇಕು ಅನ್ನೋ ಒಂದು ವಿಷಯ ಬರ್ತಾ ಇದೆ. ಇವತ್ತಿನ ಮಟ್ಟಿಗೆ ಇದು ಉಸುಗಿನ ಏನು ನಮ್ಮ ಆರ್ಡರ್ ಇವತ್ತಿನ 15 ವರ್ಷದಿಂದ ಇದು ಹೋರಾಟ ನಡೀತಾ ಇದೆ. ಆದ್ರೆ ಈ ಹೋರಾಟ ಇಲ್ಲಿವರೆಗೆ ಹೇಗಾಗಿತ್ತೋ ಗೊತ್ತಿಲ್ಲ. ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮ ಆಗುತ್ತೆ. ಈ ನಾಳೆ ಏನು 13ನೇ ತಾರೀಕಿಗೆ ಮಾಡುವಂತಹ ಸತ್ಯಾಗ್ರಹದ ಹೋರಾಟಕ್ಕೆ ನ್ಯಾಯ ಸಿಕ್ಕರೆ ಒಳ್ಳೆಯದು, ನ್ಯಾಯ ಸಿಗಲಿಲ್ಲ ಅಂದ್ರೆ ಇದಕ್ಕೆ ಸಬ್ಮಿಟ್ ಮಾಡೋದು ನಮ್ಮ ಕೋರ್ಟಲ್ಲಿ. ಇದಕ್ಕೆ ದುರ್ಲಾಳಿತ ಯಾರೋ ಅಧಿಕಾರಿಗಳಷ್ಟೇ ಬರಲ್ಲ, MLA ಪಾಲ್ಗೊಂಡಿದ್ದಾನೆ ಅಂತೇಳಿ ನಾನು ಸಾಕ್ಷಿ ಕೊಡ್ತೀನಿ. ಯಾಕಂದ್ರೆ ಸಾಕ್ಷಿ ಇಷ್ಟೇ ಸಿಂಪಲ್. ನಾವು 22, 23 ಹೋರಾಟ ಮಾಡಿದ್ದೆ, ನೆಕ್ಸ್ಟ್ ಡೇ 24ರಿಂದ. ಯಾಕಂದ್ರೆ ಈಗಿನ ಕಾಲಮಾನದಲ್ಲಿ ಏನು ಎಲ್ಲ ವಿಡಿಯೋ CC ಕ್ಯಾಮ್ರಾಗಳೆಲ್ಲ ಕಳೆದಿದೆ. ಮರಳು ಸಾಗಾಣಿಕೆ ಯಾವತ್ತಿನಿಂದ ಯಾವತ್ತು ಬಂದೈತಿ ಏನಾಗಿರ್ತಾರೆ. ಅದೇ ಏನು MLA ಮನೆಗೆ ತೆಲಂಗಾಣ MLA ಬಂದು ಹೋದಿಲ್ಲ, ಅದನ್ನ ಸಾಕ್ಷಿ ಆಧಾರ ಸಮೇತ ಸಬ್ಮಿಟ್ ಮಾಡಿ ಕೋರ್ಟಲ್ಲಿ ಇರುವುದೇ ಕೆಲಸ ಮಾಡ್ತೀನಿ. ಇದು ಇವತ್ತಿನ ನಾನು ಇವತ್ತಿಗೆ 4 ವರ್ಷ ಉಸ್ತುವಾರಿಯಾಗಿ. ಆದ್ರೆ ನಾನು ನನ್ನ ಗಮನಕ್ಕೆ ಬಂದಿರೋ ತಕ್ಷಣನೇ ನಾನು ಇಮಿಡಿಯೇಟ್ಲಿ ಆದ್ರೆ ಇದು ಏನು ಮರಳು ಸಾಗಾಣಿಕೆ ಇದು ಈ ವರ್ಷ ನನ್ನ ಗಮನಕ್ಕೆ ಬಂದಿರೋದು. ಮೇಡಮ್ ಅತಿ ಹೆಚ್ಚು ಮರಳು ಸಾಗಾಣಿಕೆ ಆಗ್ತದೆ, ಈ ತರ ಆಗ್ತಾ ಇದೆ, ದಯವಿಟ್ಟು ಇದಕ್ಕೆ ನಾವು ಹೋರಾಟ ಮಾಡೋಣ ಅಂತಂದ್ರು. ಅದನ್ನ ನಾನು ಸಡನ್ಲಿ ತೀರ್ಮಾನ ತಗೊಳಕ್ಕಾಗಲ್ಲ. ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸಿದ್ಧಾಂತ ಏನಿದೆ ಆ ಸಿದ್ಧಾಂತ ಒಲುವಿನಲ್ಲೇ ನಾನು ಕೆಲಸ ಮಾಡಬೇಕಾಗಿದೆ. ಇದನ್ನ ನಮ್ಮ ರಾಜ್ಯ ಸಮಿತಿಗೆ ಕಳಿಸಿ ಅದರಿಂದ ಆದೇಶ ಪ್ರಕಾರ ನಾನು ಈ ಹೋರಾಟಗಳನ್ನು ಹಾಕೊಂಡಿದ್ದೀನಿ. ಈ ಹೋರಾಟಕ್ಕೆ ನಮ್ಮ ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗೌರವ ಅಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಅವರು ಈ ಸದ್ಯಕ್ಕೆ ಬರಲ್ಲ, ಇದೇನಾದ್ರು ಮುಂದುವರೆದ್ರೆ ಮಾತ್ರ ಅವ್ರು ಬರ್ತಾರೆ. ಈಗ ಹೆಚ್ಚಿನ ಸಂಖ್ಯೆಯಲ್ಲಿ 13ನೇ ತಾರೀಕು ನಡೀತಕ್ಕಂಥ ಹೋರಾಟಕ್ಕೆ ಜಿಲ್ಲೆಯ ಮತ್ತು ನಾಡ ಪ್ರೇಮಿಗಳು, ಜಿಲ್ಲೆಯ ಹಲವಾರು ಸಂಘ ಸಂಸ್ಥೆಗಳು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಮತ್ತು ನಾಗರಿಕರು ಮತ್ತು ನಾಡ ಪ್ರೇಮಿಗಳು ಎಲ್ಲರೂ ಸೇರಿ ಒಂದು ಹೋರಾಟ ಮಾಡಿದಾಗ ಮಾತ್ರ ನಮ್ಮ ಸಂಪತ್ತು ನಮ್ಮ ಉಳಿತದ. ಇದು ಗಡಿ ಸಂಬಂಧ, ವಿರೋಧ ಸಂಬಂಧ, ಇದು ಬೃಹತ್ ಮಟ್ಟದ ಹೋರಾಟ ಆಗಬೇಕು. ಮುಂದಿನ ದಿನಮಾನಗಳಲ್ಲಿ DC ಅವರು ಒಳ್ಳೆ ನಿರ್ಣಯ ತಗೊಳ್ಳಿಲ್ಲ ಅಂದ್ರೆ ನೇರ ಹೊಣೆಗಾರರು ಜಿಲ್ಲಾಧಿಕಾರಿಗಳಾಗಿರ್ತಾರ. ಇಲ್ಲ ಮಾಡಿಲ್ಲ ಮಾಡಿ ನಮ್ಮ ಸಿದ್ಧಾಂತ. ಅದಕ್ಕೆ ನಾವೆಲ್ಲದಕ್ಕೆ ರೆಡಿಯಾಗಿ 2 ದಿನ ಉಪವಾಸ ಕುಂತರೂ ಅವ್ರು ಯಾವುದೇ ರೀತಿಯಾಗಿ ಕ್ಯಾರಿ ಆಗದ ಕಾರಣ ಇವತ್ತು ಜಿಲ್ಲೆ ಬಿಟ್ಟು ತೊಲಗಿ ನಿಮ್ಮ ಕೈಲಿ ಆಗಲಿಲ್ಲ ಅಂದ್ರೆ ಬರ ಅಧಿಕಾರಿಗಳು ಕ್ರಮ ಕೈಗೊಳ್ತಾರ ಅನ್ನೋ ಉದ್ದೇಶದಿಂದ ನಾವು ಆಕ್ರೋಶವಾಗಿ ಇವತ್ತು ನಮ್ಮ ಎದೆಗೆ ತೂರಿ ಚುಚ್ಚಿದಾಗ ಆಗ್ತೈತೆ. ನಮ್ಮ ಸಂಪತ್ತು ಪಕ್ಕದ ತೆಲಂಗಾಣದವರು ಲೀಗಲ್ ಆಗಿ ಇರ್ತಾರಂದ್ರೆ ಎಷ್ಟು ನಮ್ಗೆ ಅಕ್ರಮೆ ಬಂತು ಅವರು ಸುದ್ದಿಗೋಷ್ಠಿಯಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ
ನಿರ್ಮೂಲನಾ ಸಂಸ್ಥೆ ಜಿಲ್ಲಾಧ್ಯಕ್ಷ ಸಿದ್ದಪ್ಪ ಪೂಜಾರಿ ಚಂಡ್ರಿಕಿ, ಜಿಲ್ಲಾ ಕಾರ್ಯದರ್ಶಿ ಯುವ ಘಟಕದ ಜಿಲ್ಲಾಧ್ಯಕ್ಷ ಚಾಂದ್ ಪಾಷಾ ಮನಗನಾಳ, ಕಾಸಿಂ ಅಲಿ ಶಾಂತಕುಮಾರ್ ಸೇರಿ ಹಲವರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್ ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.